20 ವರ್ಷಗಳ ಬೆಂಕಿ ಆರಬೇಕು ಅಂದರೆ ರಕ್ತದ ಕೋಡಿ ಹರಿಲೇಬೇಕು. ಅಂತೂ ಇಂತೂ ಲ್ಯಾಂಡ್ಲಾರ್ಡ್ ಸಿನಿಮಾದ ಪವರ್ ಪ್ಯಾಕ್ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ನಲ್ಲಿ ಏನೇನಿದೆ ಬನ್ನಿ ನೋಡ್ಕೊಂಬರೋಣ. ಒಂದು ಊರು, ಎರಡು ಗುಂಪು, ಕೆಲಸ ಮಾಡಿಸಿ ಬದುಕೋರು ಒಬ್ಬರಾದರೆ ವರ್ಷ ಪೂರ್ತಿ ದುಡಿದು ಒದೆ ತಿಂದು ಜೀವನ ಸಾಗಿಸ್ತಾ ಇರೋರು ಮತ್ತೊಬ್ಬರು. ಇಲ್ಲಿ ನ್ಯಾಯ ನೀತಿಯ ಹೋರಾಟನೂ ಇದೆ, ಪ್ರೀತಿ ಪ್ರೇಮದ ಮುದ್ದಾಟನೂ ಇದೆ. ಇದೆಲ್ಲ ಮೀರಿ ಹೊತ್ತಿ ಉರಿತಾ ಇರೋ ಬೆಂಕಿ ಕೂಡ ಇದೆ. ಆ ಬೆಂಕಿ ಯಾರು ಹಚ್ಚಿದ್ರು, ಯಾಕೆ ಹಚ್ಚಿದ್ರು, ಅದು ಯಾರನ್ನು ಸುಡುತ್ತೆ, ಇದೆಲ್ಲವೂ ಸಿನಿಮಾದ ಸತ್ವ ಹಾಗೆಯೇ ಸಾರಾಂಶ ಅಂತ ಹೇಳ್ಬೋದು. ಇಲ್ಲಿ ಬಳಸಿರುವಂತಹ ಆಯುಧ, ವೇಷಭೂಷಣ, ಕಾರುಗಳು, ಇನ್ನು ಕಲರ್ ಪ್ಯಾಲೆಟ್, ಇದೆಲ್ಲವನ್ನ ಇದು ಈಗ ನಡೀತಾ ಇರುವಂಥ ಕತೆ ಅಲ್ಲ ಅಂತ ಕಮಿಟ್ ಮಾಡುತ್ತೆ. ಅದ್ರ ಜೊತೆಗೆ ₹2ಗೆ ಊಟ ಸಿಗುತ್ತೆ ಅನ್ನೋ ವಿಷಯ, ಹೋರಾಟ ಮಾಡೋಕೆ ಬಳಸಿರೋ ಗಾಂಧಿ ಚಿತ್ರ, ಇನ್ನು ಬೆಳೆದಿರೋ ಬೆಳೆಗೆ ಕಾಸು ಕೇಳಿ ಒದೆ ತಿನ್ನೋದು, ಈ ಎಲ್ಲ ರೆಫರೆನ್ಸ್ ನೋಡ್ತಾ ಇದ್ರೆ ಈ ಕಥೆಯ ಟೈಮ್ ಲೈನ್ 18-19ನೇ ಶತಮಾನ ಇರಬಹುದಾ ಅಂತ ಸ್ಟ್ರಾಂಗ್ ಆಗಿ ನಮಗೆ ಅನಿಸುತ್ತೆ. ಹಾಗೆಯೇ ಇಲ್ಲಿನ ಪಾತ್ರಗಳು ಮಾತಾಡೋ ಭಾಷೆ ಕೋಲಾರ ಭಾಗದ್ದು. ಒಂದು ಕಡೆ ಶ್ರೀಮಂತರು, ಮತ್ತೊಂದು ಕಡೆ ಅವರ ಕೆಳಗೆ ಕೆಲಸ ಮಾಡುವಂಥ ಬಡವರು. ಶ್ರೀಮಂತರು ಬಡವರ ಮೇಲೆ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರ ಪಾತ್ರ ಆ ಎಲ್ಲ ಅನ್ಯಾಯವನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋ ನಿಲುವು ಹೊತ್ತು ಹೋರಾಟವನ್ನು ಶುರು ಮಾಡುತ್ತೆ. ಆ ಹೋರಾಟದಿಂದ ಏನೇನೆಲ್ಲ ಆಗುತ್ತೆ, ಯಾರು ಯಾರನ್ನ ಕಳ್ಕೋತಾರೆ, ಕೊನೆಗೆ ನ್ಯಾಯ ಸಿಗುತ್ತಾ, ಇದು ಸಿನಿಮಾದ ಪ್ಲಾಟ್ ಅನಿಸುತ್ತೆ. ಮೇಲ್ನೋಟಕ್ಕೆ ಇವರು ಜಮೀನ್ದಾರಿ ಪದ್ಧತಿ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸಿದ್ರು ಕೂಡ ಟ್ರೇಲರ್ನಲ್ಲಿರುವಂಥ ಮತ್ತೊಂದಷ್ಟು ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇನ್ನೂ ಏನೇನೋ ಇದೆ ಅನ್ನೋ ಕ್ಲಾರಿಟಿ ಕೊಡುತ್ತೆ. ಇನ್ನು ನಮ್ಮ ರಾಜ್ಬಿ ಶೆಟ್ಟರ ಸ್ವ್ಯಾಗ್ ಅಂತೂ ಒಂದು ಹೊಸ ರೋಮಾಂಚನ ಸೃಷ್ಟಿ ಮಾಡುತ್ತೆ. ದುನಿಯಾ ವಿಜಯ್ ಅವರು ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲದೆ ರೊಮ್ಯಾಂಟಿಕ್ ಹಾಗೆಯೇ ಕಾಮಿಕ್ ಎರಡೂ ಆಯಾಮ ಕೂಡ ಟಚ್ ಮಾಡಿದ್ದಾರೆ. ಟ್ರೇಲರ್ನಲ್ಲಿರುವಂಥ ರಿತನಿಯಾ ಹಾಗೆಯೇ ಶಿಶಿರ್ ಅವರ ರೊಮ್ಯಾಂಟಿಕ್ ಬ್ಲಾಗ್ಸ್, ರಾಕೇಶ್ ಅಡಿಗ ಅವರ ಕ್ಯಾರೆಕ್ಟರ್ ಬ್ಲಾಗ್ಸ್ ಕತೆ ತುಂಬ ಆಳವಾಗಿದೆ ಅನ್ನೋ ಸೂಚನೆಯನ್ನು ಕೊಡುತ್ತೆ. ಇನ್ನು ರಚಿತಾ ರಾಮ್ ಅವರದ್ದು ಹದಿಹರೆಯದ ಪಾತ್ರ ಅಲ್ಲದೆ ಇದ್ರೂ ಕೂಡ ಅವರಲ್ಲೊಂದು ಹೊಳಪು ಕಾಣಿಸ್ತಾ ಇದೆ. ಹಳ್ಳಿ ರಸ್ತೆ, ಕಲ್ಲು ಬಂಡೆ ಸಾಲು, ಆಯುಧಗಳನ್ನ ಹಿಡಿದಿರೋ ಕೈಗಳು, ಇಲ್ಲಿನ ಹೋರಾಟ ಬುತ್ತಿ ಚೀಲಕ್ಕೋ ಅಥವಾ ಬಂಗಲೆ ಕಟ್ಟೋಕೋ ಕಾದ್ ನೋಡಬೇಕು. ಒಟ್ಟಾರೆ ಹೇಳೋದಾದರೆ ಲ್ಯಾಂಡ್ಲಾರ್ಡ್ ಪವರ್ಫುಲ್ ಆ್ಯಕ್ಷನ್ ಸಿನಿಮಾ ವಿತ್ ಎಮೋಷ್ನಲಿ ಕೋಟೆಡ್ ಅಂತ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದೇ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡೋಣ. ಟ್ರೇಲರ್ ನೋಡಿ ನನಗನ್ಸಿದ್ದು ಇಷ್ಟು. ಇನ್ನು ನೋಡದೇ ಇರೋರು ಈ ಕೂಡಲೇ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ತಿಳಿಸಿ.